ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಇವತ್ತಿನ ಈ ವಿಡಿಯೋ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಜೊತೆಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೇ ಆಯಿತು ಅಂದರೆ ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾವು ಡ್ರೈ ಫ್ರೂಟ್ಸ್ ಲಾಡು ಅಂತಲೂ ಕೂಡ ಕರಿತೀವಿ. ಸೊ ಜೊತೆಗೆ ಇದನ್ನು ಅಂಟಿನ ಉಂಡೆ ಅಂತಲೂ ಕೂಡ ಕರಿತೀವಿ ಇದನ್ನು. ಸೊ ಇದನ್ನು ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ಬಾಣಂತಿಯರಿಗೆ ಮತ್ತು ಋತುಮತಿ ಆದವರು ಕೂಡ ಇದನ್ನು ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ಇದು ಸೂಪರ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಡ್ರೈ ಫ್ರೂಟ್ಸ್ ಲಾಡುವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಫ್ರೆಂಡ್ಸ್ 1 kg ಈ ಥರ ಒಣ ಖರ್ಜೂರವನ್ನು ತೊಗೊಂಡು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಕು. ಖರ್ಜೂರ ಸ್ವಲ್ಪ ಮೆತ್ತಗಿರೋ ಅಂಥದ್ದನ್ನು ನೋಡಿ ತೊಗೋಬೇಕು. ಆಮೇಲೆ ಬೇಕಂದರೆ ಇದನ್ನು ನಾವು ಬಿಸಿಲಿಗೆ ಹಾಕ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗೇ ತುಂಬ ಗಟ್ಟಿ ಇರೋದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಮಿಕ್ಸಿ ಜಾರಲ್ಲಿ ಅದು ಸ್ವಲ್ಪ ನುಣ್ಣಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಆ ಉದ್ದೇಶಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಮೆತ್ತಗಿರೋದನ್ನು ನೋಡಿಕೊಂಡು ತೊಗೊಂಡಿರೋ ಅಂಥದ್ದು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿರ್ತಕ್ಕಂಥ ಖರ್ಜೂರ ನೀವೇನು ಮಾಡ್ಕೊಳ್ಳಿ, ಬಿಸಿಲಿಗೆ ಹಾಕ್ಕೊಂಡು ಒನ್ ಡೇ ಪೂರ್ತಿ ಇದನ್ನು ಈ ರೀತಿಯಾಗಿ ಒಣಗಿಸಿಟ್ಕೊಂಡ್ರೆ ಆಯಿತು. ಆವಾಗ ಏನಾಗುತ್ತೆ ಅಂದರೆ ಮಿಕ್ಸಿ ಜಾರ್ಗೆ ಆರಾಮಾಗಿ ನಾವು ಪುಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಷ್ಟೇ. ನಾನಿಲ್ಲಿ 1 kg ಒಣ ಕೊಬ್ಬರಿಯನ್ನು ತಗೊಂಡಿರೋ ಅಂಥದ್ದು. ನಿಮ್ಮಲ್ಲಿ ಏನಾದ್ರೂ ಈ ಥರ ಕಟ್ಟರ್ ಇಲ್ಲ ಅಂತ ಅಂದರೆ ಆರಾಮಾಗಿ ನೀವೇನು ಮಾಡಿ ಕೊಬ್ಬರಿ ತುರಿಯೋದ್ರಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಚಿಪ್ಸ್ ಮಾಡ್ತೀವಲ್ವ, ಅದ್ರದ್ದು ತೊಗೊಂಡಿದ್ದೀನಿ. ಯಾಕಂದರೆ ಸ್ಲೈಸಾಗಿ ಬೀಳುತ್ತೆ, ತುಂಬ ಸಣ್ಣದಾಗಿ ಬೀಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇಲ್ಲಿ ನಾನಿಲ್ಲಿ 1 kg ಖರ್ಜೂರ ತೊಗೊಂಡಿದ್ದೀನಿ, 1 kg ಕೊಬ್ಬರಿನ ತೊಗೊಂಡಿರೋ ಅಂಥದ್ದು. ನೋಡಿ, ಈ ಥರ ಮಾಡಿಟ್ಕೊಂಡಿದ್ದೀನಿ. ಖರ್ಜೂರನೂ ಕೂಡ ಚೆನ್ನಾಗಿ ಒಣಗಿದೆ ಇವಾಗ. ಸೊ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರೋ ಅಂಥದ್ದು. ಖರ್ಜೂರ ನಾವು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಇದು ನೀವೇನು ಮಾಡಿ, ಇಲ್ಲಿ ದೊಡ್ಡ ಮಿಕ್ಸಿ ಜಾರ್ ಇರುತ್ತಲ್ಲ, ಅಕ್ಕಿ ರುಬ್ತಾರಲ್ಲ, ಅದರಲ್ಲೂ ಕೂಡ ನೀವು ಇದನ್ನು ತೊಗೊಂಡು ತರಿಯಾಗಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಬಾದಾಮಿಯನ್ನು ಅರ್ಧ kg ತೊಗೊಂಡಿದ್ದೀನಿ, ದ್ರಾಕ್ಷಿನ ಅರ್ಧ kg ತೊಗೊಂಡಿರೋ ಅಂಥದ್ದು. ನೆನಪಿರಲಿ, ದ್ರಾಕ್ಷಿ ಪೂರ್ತಿ ಮೆತ್ತಗಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಉಂಡೆ ಥರ ಆಗೋಗ್ಬಿಡುತ್ತೆ. ಅದೊಂದನ್ನೇ ಹಾಕಿದ್ರೆ ನೀವೇನು ಮಾಡಿ, ಕೊಬ್ಬರಿ ಜೊತೆಗೆ ದ್ರಾಕ್ಷಿನ ಹಾಕೋ ಅಂಥದ್ದು. ನೋಡಿ, ಇವಾಗ ನಾನು ಬಾದಾಮಿ ಜೊತೆನೂ ಕೂಡ ದ್ರಾಕ್ಷಿನ ಹಾಕ್ತೀನಿ. ದ್ರಾಕ್ಷಿನ ಯಾವುದೇ ಕಾರಣಕ್ಕೂ ಸಪ್ರೇಟಾಗಿ ಮಾತ್ರ ಪುಡಿ ಮಾಡಬೇಡಿ. ಕೊಬ್ಬರಿ ಜೊತೆಗೆ, ಬಾದಾಮಿ ಜೊತೆಗೆ, ಗೋಡಂಬಿ ಜೊತೆಗೆ ದ್ರಾಕ್ಷಿನ ಹಾಕ್ಕೊಂಡು ನೀವೇನು ಮಾಡಿ ಪುಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಗೋಡಂಬಿನೂ ಕೂಡ ತೊಗೊಂಡಿರೋ ಅಂಥದ್ದು. ನಾನಿಲ್ಲಿ ಗೋಡಂಬಿ ಜೊತೆನೂ ಕೂಡ ನಾನಿಲ್ಲಿ ದ್ರಾಕ್ಷಿಯನ್ನು ಹಾಕಿ ಪುಡಿ ಮಾಡ್ಕೊಂಡಿರೋ ಅಂಥದ್ದು. ನಾನಿಲ್ಲಿ ಒಂದು 200 ಗ್ರಾಮ್ ತುಪ್ಪವನ್ನು ತೊಗೊಂಡಿದ್ದೀನಿ. ನೀವು ಬೇಕೆಂದರೆ ಜಾಸ್ತಿ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನನಗೆ ಉಂಡೆಯನ್ನು ಕಟ್ಟಲಿಕ್ಕೆ ಇಲ್ಲಿ ಸಾಕು ಅನ್ನಿಸ್ತು, ಹಂಗಾಗಿ ನಾನಿಲ್ಲಿ 200 ಗ್ರಾಮ್ ತೊಗೊಂಡಿರೋ ಅಂಥದ್ದು. ಫ್ರೆಂಡ್ಸ್, ನಾನಿಲ್ಲಿ ಅಂಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಅಂಟು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಲೂ ಕೂಡ ಸಿಗುತ್ತೆ. ನೋಡಿ, ಇದು ಸ್ವಲ್ಪ ರೋಸ್ಟ್ ಆಗೋವರು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ಆಗಬೇಕು ಅನ್ನಿಸ್ತೈತೆ. ನೋಡಿ, ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇನೆ. ಬಟ್ ಇದನ್ನು ತುಪ್ಪದಲ್ಲೇ ಹುರಿದ್ರೇ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ನಮಗೆ ಸಿಗುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಒಂದು ತಿಂಗಳಿಗೆ ಒಂದು ಸರ್ತಿನೋ ಇಲ್ಲಾಂದರೆ 15 ಡೇಸ್ಗೆ ಒಂದು ಸರ್ತಿನೋ ಮಾಡಿಟ್ಟು ಉಂಡೆಗಳ ಥರ ಇಟ್ಬಿಟ್ರೆ ಮಕ್ಕಳಂತೂ ಇದನ್ನು ಒಂದು ಸ್ನ್ಯಾಕ್ಸ್ ಬಾಕ್ಸ್ಗಾದರೂ ತೊಗೊಂಡು ಹೋಗ್ತಾರಲ್ಲ, ಸಂಜೆ ಬಂದ ತಕ್ಷಣವೂ ಕೊಡ್ಬೋದು. ಬೆಳಗ್ಗೆ ಕೊಟ್ಟರಂತೂ ಇನ್ನೂ ಒಳ್ಳೇದಿದು. ಸೊ ನಾನೀಗ ಅಂಟೆಲ್ಲ ಹುರಿದಿದ್ದಾಯಿತು. ನೆಕ್ಸ್ಟ್ ಇವಾಗ ನಾನು ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಗಸಗಸೆನ 2 ಬ್ಯಾಚಾಗಿ ಹಾಕ್ಕೊಂಡಿದ್ದೀನಿ. ಫಸ್ಟು ನಾನೇನು ಮಾಡಿದ್ದೀನಿ, 1.5 ಸ್ಪೂನಷ್ಟು ಗಸಗಸೆನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಹುರ್ಕೊಳ್ತಾ ಇರೋ ಅಂಥದ್ದು. ನೋಡಿ, ಇಷ್ಟು ಆದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಜಾಸ್ತಿ ಸಿಗಬಾರ್ದು ಅಷ್ಟೇನೆ. ನಾವಿವಾಗ ಇದೆಲ್ಲನೂ ಕೂಡ 1 by 1 ನಾನು ಮಿಕ್ಸ್ ಮಾಡ್ಕೊಳ್ತಾ ಇರೋ ಅಂಥದ್ದು. ಗಸಗಸೆ ಅಂಟು ಹಾಕ್ಕೊಂಡ್ವಲ್ಲ, ಅದೇ ಬಾಣಲಿಗೆ ನಾನಿಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಉಂಡೆ ಕಟ್ಟೋ ರೀತಿಯಷ್ಟು ನಾವು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಖರ್ಜೂರ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಇವಾಗ ನಾವು ಗೋಡಂಬಿಯನ್ನು ಹಾಕ್ಕೊಂಡಿರೋ ಅಂಥದ್ದು.
ಗೋಡಂಬಿ ನೋಡಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಯಾಕಂದರೆ ನಾವು ಗೋಡಂಬಿ ಒಳಗಡೆ ನಾನು ದ್ರಾಕ್ಷಿ ಹಾಕಿದ್ನಲ್ವ, ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿರೋ ಅಂಥದ್ದು. ಇದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾನಿವಾಗ ಕೊಬ್ಬರಿ ಮತ್ತು ದ್ರಾಕ್ಷಿ ಹಣ್ಣು ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನಿಲ್ಲಿ ಹಾಕ್ತಾ ಇರೋ ಅಂಥದ್ದು. ನೋಡ್ತಾ ಇರ್ಬೋದು, ಕೊಬ್ಬರಿನೇ ಇಲ್ಲಿ ಕಾಣ್ತಾ ಇಲ್ಲ, ಬರೀ ದ್ರಾಕ್ಷಿನೇ ಕಾಣ್ತಾ ಇರೋ ಅಂಥದ್ದು. ನಾನಿಲ್ಲಿ ಕೊಬ್ಬರಿ ಜೊತೆಗೇ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಇತ್ತು, ಅದನ್ನು ನಾನು ಗೋಡಂಬಿಗೂ ಮತ್ತು ಬಾದಾಮಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲಿವರೆಗೂ ಮಿಕ್ಸ್ ಆಗಬೇಕಂದ್ರೆ ನೀವು ಉಂಡೆ ಕಟ್ಟಿದ ತಕ್ಷಣ ಫ್ರೆಂಡ್ಸ್ ಅದು ಉಂಡೆ ಬರಬೇಕು, ಅಷ್ಟು ಚೆನ್ನಾಗಿದು ಮಿಕ್ಸ್ ಆಗಬೇಕು. ಫ್ರೆಂಡ್ಸ್, ಇದಕ್ಕೆ ನೀವು ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ರೆ ಆಯಿತು. ಸೊ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿನ ಪುಡಿ ಆಗುತ್ತೆ, ಬೇಗನೆ ಫಾಸ್ಟಾಗಿ ಪುಡಿ ಆಗುತ್ತೆ. ನೋಡಿ, ಇದಿಷ್ಟೂ ಕೂಡ ನಾನು ಏನು ನಾವು ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣ, ಅದಕ್ಕೆ ನಾನಿಲ್ಲಿ ಹಾಕ್ತಾ ಇರೋ ಅಂಥದ್ದು. ನಿಮಗಿಲ್ಲಿ ಉಂಡೆ ಕಟ್ಟಕ್ಕೆ ಬರೋವಷ್ಟು ಕೂಡ ನೀವೇನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಯಾಕೆಂದರೆ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ, ಅರ್ಧ kg ಜಾಸ್ತಿ ದ್ರಾಕ್ಷಿ ಹಾಕಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಉಂಡೆ ಕಟ್ಟೋಕ್ಕೆಲ್ಲನೂ ಕೂಡ ಬರುತ್ತೆ. ಆ ಥರದ ಬೆಲ್ಲದ ಪಾಕದ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಬೈ ಚಾನ್ಸ್ ನಿಮ್ಗೇನಾದ್ರೂ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಏನು ಮಾಡಿ, ಕೊಬ್ಬರಿನೂ ಮತ್ತು ದ್ರಾಕ್ಷಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ. ನಾನು ಹೇಳಿದೆ ನಿಮಗೆ 2 ಬ್ಯಾಚಸ್ ಆಗಿ ನಾನು ಗಸಗಸೆಯನ್ನು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಒಂದು ಸರ್ತಿ ಗಸಗಸೆ ನಾವೇನು ಮಾಡಿದ್ವಿ, ಡ್ರೈ ಫ್ರೂಟ್ಸ್ ಪುಡಿ ಒಳಗಡೆನೇ ಎಲ್ಲ ಹಾಕಿದ್ದೀವಿ. ಇದನ್ನೇನಪ್ಪ ಅಂತಂದರೆ, ಈ ಗಸಗಸೆ ಮತ್ತು ತುಪ್ಪನ ನಾವು ಜಸ್ಟು ಕೈಗೆ ಅದನ್ನು ಅದ್ಕೊಂಡು ಉಂಡೆಯನ್ನು ಕಟ್ಟಲಿಕ್ಕೆ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಇದು ಪೂರ್ತಿ ಆಗಿದೆ. ಈಗ ಯಾವ ರೀತಿ ಉಂಡೆ ಕಟ್ಟೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನನಗಿಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ನಾನೇನು ಮಾಡಿದೆ, ಒಂದು ಚಿಕ್ಕ ಪಾತ್ರೆ ಕೂಡ ಅದನ್ನು ತೆಗೆದಿಟ್ಕೊಂಡು ಫಸ್ಟು ಬಾಣಲಿಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ತಾ ಇರೋ ಅಂಥದ್ದು. ನಾನು ಹೇಳಿದ್ನಲ್ಲ ತುಪ್ಪದಲ್ಲಿ, ಇದಕ್ಕೆ ನೀವು ಜಾಸ್ತಿ ತುಪ್ಪನೂ ಬೇಕಾದರೆ ಯೂಸ್ ಮಾಡ್ಬೋದು. ನನಗಿಲ್ಲಿ ಸ್ವಲ್ಪನೇ ಸಾಕು ಅಂತ ಅನ್ನಿಸ್ತು. ನೋಡಿ, ಕೈಗೆ ಈ ಥರ ಗಸಗಸೆ ಇದನ್ನು ಎದ್ಕೊಂಡು ಇಲ್ಲಿ ಆ ಉಂಡೆನ ಕಟ್ತಾ ಇರೋ ಅಂಥದ್ದು. ಫ್ರೆಂಡ್ಸ್, ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋಗೆ ನಾನು ಬಾಯ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.